ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಜಾಸ್ತಿ ಡ್ರ್ಯಾಗ್ ಮಾಡೋದಕ್ಕೆ ಹೋಗೋದಿಲ್ಲ, ಡೈರೆಕ್ಟ್ ಪಾಯಿಂಟಿಗೆ ಬಂದುಬಿಡ್ತೀನಿ. ನಾನು ನನ್ನ ಒಂದು ಚಾನಲಲ್ಲಿ ಯಾವುದ್ರ ಬಗ್ಗೆ ಕಂಟೆಂಟ್ಗಳನ್ನು ಮಾಡ್ತೀನಿ ಅಂತಂದರೆ ಬಿಗ್ ಬಾಸ್ ರಿಲೇಟೆಡ್ ಕಂಟೆಂಟ್ಗಳನ್ನ ಮಾಡ್ತೀನಿ. ಬಿಗ್ ಬಾಸ್ ಆದ ನಂತರ ನನಗೆ ಬಿಗ್ ಬಾಸಲ್ಲಿ ಪರ್ಸ್ನಲಾಗಿ ಯಾರಾದರೂ ಇಷ್ಟ ಆಗಿದ್ದರೆ ಅವರ ಕಂಟೆಂಟ್ಗಳನ್ನ ಮಾಡ್ಕೊಂಡು ಹೋಗ್ತಿರ್ತೀನಿ. ಫಾರ್ ಎಕ್ಸಾಂಪಲ್, ಲಾಸ್ಟ್ ಸೀಸನಲ್ಲಿ ಅಂದರೆ ಸೀಸನ್ 11ನಲ್ಲಿ ನನಗೆ ಭವ್ಯ ಗೌಡ ಅವರು ಪರ್ಸ್ನಲಿ ಇಷ್ಟ ಆಗಿದ್ದರು. ಲೈಕ್ ಹುಡುಗಿ ಆಗಿದ್ದರೂ ಸರಿ, ಲೈಕ್ ನಾನು ಒಂದು ಹುಡುಗನ ಥರ ಹೋರಾಡ್ತೀನಿ, ಹುಡುಗನ ಥರ ಟಫಾಗಿ ಟಾಸ್ಕ್ಗಳನ್ನೆಲ್ಲ ಆಡ್ತೀನಿ, ಹುಡುಗನ ಸಮಕ್ಕೆ ನಿಂತ್ಕೋತೀನಿ ಅನ್ನೋ ರೀತಿ ಅವರು ಟಾಸ್ಕ್ಗಳನ್ನೆಲ್ಲ ಪರ್ಫಾರ್ಮ್ ಮಾಡಿದರು. ಸೊ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ. ಅದಾದಮೇಲೆ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೂ ಕೂಡ ಅವರ ಒಂದಿಷ್ಟು ಕಂಟೆಂಟ್ಗಳನ್ನ ನಾನು ಮಾಡ್ತಿದ್ದೆ. ನೆಕ್ಸ್ಟ್ ಸೀಸನ್ ಶುರು ಆದಮೇಲೆ ನನಗೆ ರಕ್ಷಿತಾ ಶೆಟ್ಟಿ ವ್ಯಕ್ತಿತ್ವ ತುಂಬಾ ಇಷ್ಟ ಆಯಿತು. ಸೊ ಅವಳ ಬಗ್ಗೆ ಕಂಟೆಂಟ್ಗಳನ್ನು ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ. ಈ ರೀತಿ ನನಗೆ ಬೇಕಾದ ಕಂಟೆಂಟನ್ನು ನಾನು ಮಾಡ್ಕೊಂಡು ಹೋಗ್ತಿದ್ರು ಸಹ, ಬೇರೆ ಒಂದು ವ್ಯಕ್ತಿ ಬಗ್ಗೆ ನಾನು ಮಾತಾಡ್ದಿರ ಇದ್ದು ವೀಡಿಯೋಸ್ನ ಮಾಡ್ಕೊಂಡು ಹೋಗ್ತಿದ್ರು ಸಹ, ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ತೀರಾ ಕೇಳಿ ಬರ್ತಿರುತ್ತೆ ಆವಾಗವಾಗ. ಲೈಕ್ ಕಾವ್ಯ ಶೈವ ಅವರ ಹೆಸರು, ಕಾವ್ಯ ಶೈವ ಅವರ ಒಂದು ಕಮೆಂಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನಿನ್ನೆ ಕ್ರೇಸ್ ಕಬಾಬ್ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಕಾರ್ ಪರ್ಚೇಸ್ ಮಾಡಿರೋದ್ರ ಬಗ್ಗೆ ಮಾತಾಡಿ ಕ್ರೇಸ್ ಕಬಾಬ್ ಅಂತ ಹೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೂ ಬಂದು ಕ್ರೇಸ್ ಕಬಾಬ್ ಕಾವ್ಯ ಅಂತ ಹೇಳಿ ಒಬ್ಬರು ಕಮೆಂಟನ್ನು ಹಾಕಿದ್ದಾರೆ. ನನಗೆ ಗೊತ್ತಿಲ್ಲ ಏನಾಗ್ತಿದೆ ಅವ್ರಿಗೆ ಅಂತ ಹೇಳಿ. ನನಗೆ ರಕ್ಷಿತಾ ಶೆಟ್ಟಿ ವ್ಯಕ್ತಿತ್ವ ಇಷ್ಟ ಇದೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಿದ್ದೀನಿ. ಅವ್ರಿಗೆ ಕಾವ್ಯ ಶೈವ ಅವರು ಇಷ್ಟ ಇದ್ದರೆ ಅವರು ಅವ್ರ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಲಿ, ಅಥವಾ ಬೇರೆ ಯಾರಾದರೂ ಕಾವ್ಯ ಶೈವ ಅವ್ರ ವೀಡಿಯೋಸ್ಗಳನ್ನ ಮಾಡಿರ್ತಾರಲ್ಲ ಅವ್ರ ಹತ್ರ ಹೋಗಿ ಅವರ ಕಮೆಂಟ್ ಬಾಕ್ಸಲ್ಲಿ ಕಾವ್ಯ ಜೈ ಕಾವ್ಯ ಅಂತ ಆಗಿರ್ಬೋದು, ಕ್ರೇಸ್ ಕಬಾಬ್ ಕಾವ್ಯ ಶೈವ ಅಂತ ಆಗಿರ್ಬೋದು, ಈ ರೀತಿ ಕಮೆಂಟ್ಗಳನ್ನು ಹಾಕಲಿ. ಅದನ್ನು ಬಿಟ್ಟು ನಾವು ರಕ್ಷಿತಾ ಶೆಟ್ಟಿ ಬಗ್ಗೆ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಇವ್ರು ಬಂದು ಕಾವ್ಯ 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 ಅಂತ ಹೇಳಿ ಕಮೆಂಟನ್ನು ಹಾಕ್ತಿರ್ತಾರೆ. ಆ್ಯಂಡ್ ಹಾಗೆ ರಕ್ಷಿತಾ ಶೆಟ್ಟಿ ವರ್ಸಸ್ ಗಿಲ್ಲಿ ಅಂತ ಅವರಿಬ್ಬರ ಬಗ್ಗೆ ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ರು ಸಹ ಕೆಲವೊಬ್ಬರು ಬಂದು ಕಮೆಂಟ್ಗಳನ್ನು ಹಾಕ್ತಾರೆ. ಏನಂತ, ಗಿಲ್ಲಿ ಕಾವ್ಯ ಈಸ್ ದ ಬೆಸ್ಟ್ ಅಂತ ಹೇಳಿ ಹಾಕ್ತಾರೆ, ಗಿಲ್ಲಿ ಕಾವ್ಯ ಸೂಪರ್ ಜೋಡಿ ಅಂತ ಹೇಳಿ ಹಾಕ್ತಾರೆ. ನಾನು ಗಿಲ್ಲಿ ಕಾವ್ಯ ಸೂಪರ್ ಜೋಡಿ ಅಲ್ಲ ಅಂತ ಹೇಳಿ ಎಲ್ಲೂ ಹಾಕಿಲ್ಲ, ಕಾವ್ಯ ಕ್ರೇಸ್ ಕಬಾಬ್ ಅಲ್ಲ ಅಂತ ಹೇಳಿ ಎಲ್ಲೂ ವಿಡಿಯೋ ಮಾಡಿ ಹಾಕಿಲ್ಲ, ಅಥವಾ ಗಿಲ್ಲಿ ಕಾವ್ಯ ಅಣ್ಣ ತಂಗಿ ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ಯಾವತ್ತಿಗೂ ರಿಪ್ಲೈ ಮಾಡಿಲ್ಲ. ಬಟ್ ಸಾಕಷ್ಟು ಜನ ಬಂದು ಗಿಲ್ಲಿ ಕಾವ್ಯ ರಕ್ಷಿತಾ ಶೆಟ್ಟಿ ವೀಡಿಯೋಸ್ ಮಾಡ್ತಿದ್ದೀನಿ ಅಂತಂದ್ರೇ ಬಂದುಬಿಟ್ಟು ಗಿಲ್ಲಿ ಕಾವ್ಯ 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 ಅಂತಿರ್ತಾರೆ. ಲೈಕ್ ಗೊತ್ತಿಲ್ಲ ಅವ್ರಿಗೆಲ್ಲ ಏನು, ಲೈಕ್ ತಲೆನಲ್ಲಿ ಏನಾದರೂ ಬುದ್ಧಿ ಇದೆಯೋ ಇಲ್ವೋ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ. ಅವ್ರಿಗೆ ನಿಜವಾಗ್ಲೂ ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದ್ರೆ, ಅಥವಾ ನಿಜವಾಗ್ಲೂ ಕಾವ್ಯ ಶೈವ ಅವ್ರಿಗೆ ಏನೋ ಒಂದು ಲೈಕ್ ಅವರ ಒಂದು ಹೆಸರನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆಸಬೇಕು ಅನ್ನುವಂತಹ ಆಸೆ ಏನಾದರೂ ಇದ್ದರೆ ಅವರ ಒಂದು ಪೇಜಲ್ಲಿ ಹೋಗಿ ಕಮೆಂಟನ್ನು ಹಾಕಲಿ, ಅವ್ರು ಮಾಡುವಂತಹ ವೀಡಿಯೋಸ್ಗಳನ್ನ ಲೈಕ್ ಮಾಡಲಿ, ಅಥವಾ ಅವ್ರ ಬಗ್ಗೆ ಯಾರಾದರೂ ವೀಡಿಯೋಸ್ಗಳನ್ನ ಮಾಡ್ತಿರ್ತಾರಲ್ಲ ಅವರ ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಅಲ್ಲಿ ಕಮೆಂಟನ್ನು ಹಾಕ್ಕೊಳ್ಳಿ. ಇಲ್ಲಿ ರಕ್ಷಿತಾ ಶೆಟ್ಟಿ ವೀಡಿಯೋಸ್ ಮಾಡ್ತಿದ್ರೆ ಅಲ್ಲಿ ಬಂದು ಕಾವ್ಯ 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 ಅಂತ ಹಾಕಿದ್ರೆ ಏನು ಅದರಲ್ಲಿ ಏನಾದರೂ ಒಂಚೂರು ಸೆನ್ಸ್ ಅನ್ನೋದು ಇದೆಯಾ ಇಲ್ವಾ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ. ನಾನು ಅವ್ರ ಬಗ್ಗೆ ಟಾಪಿಕ್ಕೇ ತೆಗ್ದಿರೋದಿಲ್ಲ. ಟಾಪಿಕ್ ತೆಗ್ದಿಲ್ಲ ಅಂದರೂ ಕೂಡ ಬಂದು ಹಾಕ್ತಿರ್ತಾರೆ. ಆ್ಯಂಡ್ ಇನ್ನೊಂದು ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಲೈಕ್ ಯಾರೋ ಒಬ್ಬರು ಕಾವ್ಯ ಅವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿಯೇ ಕಮೆಂಟನ್ನು ಹಾಕಿದ್ರು. ನಾನು ಹಿಂಗೆ ಹೇಳಿದೆ, ಲೈಕ್ ಕಮೆಂಟ್ಗೆ ಇದೇ ರೀತಿ ರಿಪ್ಲೈ ಕೊಟ್ಟೆ, ನಮ್ಮ ಪೇಜಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ದೀವೋ ಅವ್ರ ಬಗ್ಗೆ ಮಾತ್ರ ಮಾತಾಡೋಣ, ಬೇರೆಯವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ಗಳನ್ನು ಮಾಡೋದು ಬೇಡ ಅಂತ ಹೇಳಿದ್ದೀನಿ. ಸೊ ನಾನು ನನ್ನ ವೀಡಿಯೋಸ್ಗಳಲ್ಲೂ ಸಹ ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡ್ತಿಲ್ಲ. ಇವಾಗ ಕಾವ್ಯ ಶೈವ ಅವರ ಹೆಸರು ತಗೋತಿದ್ದೀನ, ಕಾವ್ಯ ಶೈವ ಅವ್ರ ಬಗ್ಗೆ ನಾನು ನೆಗೆಟಿವ್ ಆಗಿ ಮಾತಾಡ್ತಿಲ್ಲ. ಜಸ್ಟ್ ಹೇಳ್ತಿದ್ದೀನಿ ಅಷ್ಟೇ. ಈ ಕಮೆಂಟ್ ಮಾಡೋರು ಇರ್ತಾರಲ್ಲ ಅವ್ರಿಗೆ ಬಂದು ಹೇಳ್ತಿದ್ದೀನಿ, ಸುಮ್ಮನೆ ಏನಕ್ಕೆ ಬಂದು ಎಲ್ಲ ಕಡೆ ಕಾವ್ಯ 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 ಅಂತ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ ಜಸ್ಟ್ ಕೇಳ್ತಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ಕಾವ್ಯ ಅವ್ರ ಬಗ್ಗೆ ನಾನು ಯಾವುದೇ ರೀತಿ ನೆಗೆಟಿವ್ ಆಗಿ ಮಾತಾಡ್ತಿಲ್ಲ. ನಾನು ಅವ್ರ ಬಗ್ಗೆ ವೀಡಿಯೋಸ್ ಮಾಡ್ತಿಲ್ಲ, ನಾನು ಅವ್ರನ್ನ ಫಾಲೋ ಮಾಡ್ತಿಲ್ಲ. ಸೊ ಅವ್ರು ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ ಏನೂ ಸಹ ನನಗೆ ಗೊತ್ತಿಲ್ಲ ಬಿಗ್ ಬಾಸ್ ಆದಮೇಲೆ. ಸೊ ನಾನು ಅವ್ರ ಬಗ್ಗೆ ವೀಡಿಯೋಸ್ಗಳನ್ನು ಸಹ ಮಾಡ್ತಿಲ್ಲ. ಬಂದು ಕಾವ್ಯ 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 ಅಂತ ಹೇಳಿ ಕಮೆಂಟನ್ನು ಹಾಕಿರ್ತೀರ. ನನಗೆ ರಕ್ಷಿತಾ ಶೆಟ್ಟಿ ವ್ಯಕ್ತಿತ್ವ ಇಷ್ಟ ಆಗಿದೆ. ಸೊ ನಾನು ಅವಳನ್ನ ಫಾಲೋ ಮಾಡ್ತಿದ್ದೀನಿ, ಅವಳ ಬಗ್ಗೆ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಆ್ಯಂಡ್ ನನ್ನ ಪೇಜಲ್ಲೂ ಸಹ ಸಾಕಷ್ಟು ಜನ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ಗಳು, ರಕ್ಷಿತಾ ಶೆಟ್ಟಿ ಫಾಲೋವರ್ಸ್ ಇರೋದ್ರಿಂದ ನನ್ನ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಕಾವ್ಯ ಅವರ ಫ್ಯಾನ್ಸ್ಗಳಾಗಿರೋದ್ರಿಂದ ನೀವು ಹೇಟ್ರೇಡನ್ನು ಸ್ಪ್ರೆಡ್ ಮಾಡಬೇಕು ಅಂತ ಹೇಳಿನೇ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ. ನಿಮ್ಗೇನಾದ್ರು ವೀಡಿಯೋಸ್ ಇಷ್ಟ ಆಗಿಲ್ಲ ಅಂದರೆ ಜಸ್ಟ್ ಇಗ್ನೋರ್ ಮಾಡ್ಕೊಂಡು ಹೋಗಿ ಕಾವ್ಯ ಶೈವ ಅವರ ವೀಡಿಯೋಸ್ ಯಾರು ಮಾಡಿರ್ತಾರೋ ಅವರ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಟ್ರೈ ಮಾಡಿ. ನಾನು ಯಾವತ್ತಿಗೂ ಸಹ ಇನ್ನೊಂದು ಪರ್ಸನ್ ಬಗ್ಗೆ ಲೈಕ್ ನೆಗೆಟಿವ್ ಆಗಿ ಮಾತಾಡೋದಾಗಲಿ ಅಥವಾ ಅವ್ರನ್ನ ಕೆಳಗಾಗಿ ಮಾತಾಡೋದಾಗಲಿ ವೀಡಿಯೋಸ್ಗಳಲ್ಲಿ ನಾನು ಯಾವತ್ತೂ ಮಾಡೋದಿಲ್ಲ. ನನಗೆ ಪರ್ಸ್ನಲಾಗಿ ರಕ್ಷಿತಾ ಶೆಟ್ಟಿ ಇಷ್ಟ ಇರೋದ್ರಿಂದ ಅವಳ ವೀಡಿಯೋಸ್ ಮಾಡಿಕೊಂಡು ಅವಳ ಬಗ್ಗೆ ಏನೇನು ಹೇಳಬೇಕೋ, ಅವಳು ತಪ್ಪು ಮಾಡಿದಾಗ ತಪ್ಪು ಅಂತಲೂ ಹೇಳಿ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಲೈಕ್ ಬಿಗ್ ಬಾಸಲ್ಲಿ ಇರಬೇಕಾದ್ರೆ ಏನಾದರೂ ಗೊತ್ತಿಲ್ಲದಿರೋ ಮಿಸ್ಟೇಕ್ ಮಾಡಿದಾಗ, ಇಲ್ಲ ರಕ್ಷಿತಾ ಶೆಟ್ಟಿ ಹಿಂಗೆ ಮಾಡಬಾರ್ದಾಗಿತ್ತು, ಇದನ್ನು ಹಂಗೆ ಮಾಡ್ಬೋದಾಗಿತ್ತು ಅಂತ ಹೇಳಿದ್ದೀನಿ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಒಳ್ಳೇದು ಮಾಡಿದಾಗ ಅದನ್ನು ಸಹ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನನ ಮಾಡಿದ್ದೀನಿ. ಆ್ಯಂಡ್ ಹೊರಗಡೆ ಬಂದಮೇಲೆ ರಕ್ಷಿತಾ ಶೆಟ್ಟಿ ಅವಳ ಒಂದು
ಏನೇನು ಸಕ್ಸಸ್ಫುಲ್ ಕಾಣ್ತಿದ್ದಾಳೆ ಲೈಫಲ್ಲಿ ಅದನ್ನೆಲ್ಲವೂ ಕೂಡ ತಿಳಿಸ್ಕೊಡುವಂತಹ ಪ್ರಯತ್ನನ ನಾನು ಮಾಡ್ತಿದ್ದೀನಿ. ಅದು ಬಿಟ್ಟರೆ ಬೇರೆ ಯಾರೋ ಕಂಟೆಸ್ಟೆಂಟು ಬಗ್ಗೆ ಕೆಳಗೆ ಮಾತಾಡೋದು, ಇವ್ರಿಗೂ ಅವ್ರಿಗೂ ತಂದಿಕ್ಕಿ ತಮಾಷೆ ನೋಡೋದು, ಆ ರೀತಿ ಕೆಲಸನ ನಾನು ಮಾಡ್ತಿಲ್ಲ ಆ್ಯಂಡ್ ಮುಂದಕ್ಕೆ ಮಾಡೋದು ಇಲ್ಲ. ನೀವು ಜಸ್ಟ್ ಚೆಕ್ ಮಾಡಬೇಕು ಅಂತ ಹೇಳಿನೇ ಲೈಕ್ ಗಿಲ್ಲಿ ಫೋಟೋ ಹಾಕಿದ್ದೀನಿ ಅಂದಿದ ತಕ್ಷಣ ಲೈಕ್ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ಅಂತ ಹೇಳಿ ಕ್ಯೂರಿಯಾಸಿಟಿಯಿಂದ ಬಂದುಬಿಟ್ಟು ವಿಡಿಯೋನ ನೋಡ್ತೀರಾ. ವಿಡಿಯೋನ ನೋಡಿಬಿಟ್ಟು ಲೈಕ್ ಏನು ಫ್ರಸ್ಟ್ರೇಟ್ ಆಗುತ್ತೋ ಏನೋ ಗೊತ್ತಿಲ್ಲ ಅವರಿಬ್ಬರನ್ನ ನೋಡಿದ ತಕ್ಷಣ ನಿಮಗೆ ಬರ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಕಾವ್ಯ ಮತ್ತು ಗಿಲ್ಲಿ ಈಸ್ ದ ಬೆಸ್ಟ್ ಜೋಡಿ ಅಂತ ಹೇಳಿ ಹಾಕ್ತೀರಾ. ರಕ್ಷಿತಾ ಶೆಟ್ಟಿ ಹಾಗೆ ನಮ್ಮ ಗಿಲ್ಲಿ ಅಣ್ಣ ತಂಗಿ ಅಂತ ಹೇಳಿ ಹಾಕ್ತೀರಾ. ಎಸ್ ಅಫ್ಕೋರ್ಸ್ ಅಣ್ಣ ತಂಗಿನ ಬಿಗ್ ಬಾಸಲ್ಲೇ ಹೇಳಿದ್ದಾಗೋಗಿದೆ. ಗಿಲ್ಲಿನೂ ಕೂಡ ನನ್ನ ವಂಶದ ಕುಡಿಯೋದು ಅಂತ ಹೇಳಿದೆ, ನನ್ನ ತಂಗಿ ಥರ ನಮ್ಮ ತಾಯಿ ಥರ ಅಂತ ಹೇಳಿ ಗಿಲ್ಲಿನೂ ಸಹ ಹೇಳಿದ್ದಾರೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಕೂಡ ಅವ್ನು ನನಗೆ ಅಣ್ಣನ ಥರ ಅಂತ ಹೇಳಿದ್ದಾರೆ. ರಕ್ಷಿತಾ ಶೆಟ್ಟಿನೇ ಸುಮಾರು ಸತಿ ಕ್ಲಾರಿಟಿಯನ್ನು ಸಹ ಕೊಟ್ಟಿದ್ದಾಳೆ. ನನಗೆ ಗಿಲ್ಲಿ ಥರ ಹುಡುಗ ಇರಬೇಕು ಮೀನ್ಸ್ ಆ ಥರ ಕ್ಯಾರೆಕ್ಟರ್, ಸುಮ್ಮನೆ ಮಜಾಕ್ ಮಾಡಿಕೊಂಡು ಯಾವುದನ್ನು ಟೆನ್ಷನ್ ತೊಗೊಂಡಿರ, ಸೀರಿಯಸ್ಸಾಗಿ ನೋಡ್ದಿರ, ಲೈಫ್ನ ಸೀರಿಯಸ್ಸಾಗಿ ತೊಗೊಂಡಿರ, ಆರಾಮಾಗಿ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗಬೇಕು. ನೀನು ವ್ಲಾಗ್ಸ್ ಮಾಡ್ತೀಯಾ, ಆರಾಮಾಗಿ ವ್ಲಾಗ್ಸ್ ಮಾಡ್ಕೊ. ನೀನು ಎಂಜಾಯ್ ಮಾಡ್ತೀಯಾ, ಆರಾಮಾಗಿ ಎಂಜಾಯ್ ಮಾಡು. ಲೈಫ್ನ ಸೀರಿಯಸ್ಸಾಗಿ ಇಟ್ಕೊಳೋ ಬದಲು ಲೈಕ್ ಆರಾಮಾಗಿ ಮಜಾಕ್ ಮಾಡ್ಕೊಂಡು ಹೋಗಬೇಕು ಅಂತ ಹುಡುಗ ಬೇಕು. ಸೊ ಅಂಥ ಕ್ಯಾರೆಕ್ಟರ್ ಗಿಲ್ಲಿದಿದೆ. ಸೊ ಗಿಲ್ಲಿನ ಎಕ್ಸಾಂಪಲ್ ಆಗಿ ಕೊಟ್ಟು ತೋರಿಸ್ತಿದ್ದೀನಿ ನಾನು ಅಂತ ಹೇಳಿ ಕಾವ್ಯ ಲೈಕ್ ರಕ್ಷಿತಾ ಶೆಟ್ಟಿನೇ ಸುಮಾರು ಸತಿ ಕ್ಲಾರಿಟಿಯನ್ನು ಕೊಟ್ಬಿಟ್ಟಿದ್ದಾಳೆ. ಬಟ್ ಆದರೂ ಕೂಡ ಬಂದು ನೀವೇ ಏನೋ ಕ್ರಿಯೇಟ್ ಮಾಡ್ತೀರಾ. ನೀವೇ ಕ್ರಿಯೇಟ್ ಮಾಡಿ ಅವರಿಬ್ಬರು ಹಾಗಲ್ಲ, ಅವರಿಬ್ಬರದ್ದು ಬೆಸ್ಟ್ ಜೋಡಿ ಅಲ್ಲ, ಇಲ್ಲಿ ಕಾವ್ಯ ಮತ್ತು ಗಿಲ್ಲಿದು ಬೆಸ್ಟ್ ಜೋಡಿ ಅಂತ ಹೇಳಿ ನೀವೇ ಬಂದು ಕಮೆಂಟ್ ಮಾಡ್ತೀರಾ. ಇಲ್ಲಿ ಕ್ರಿಯೇಟ್ ಮಾಡೋದು ಯಾಕೆ, ನೀವೇ ಬಂದು ಇಲ್ಲಿ ಈ ರೀತಿ ಕಮೆಂಟ್ ಮಾಡೋದು ಯಾಕೆ? ಅವರಿಬ್ಬರ ಮಧ್ಯೆ ಏನೂ ಇಲ್ಲ ಅನ್ನೋದು ನಮಗೂ ಸಹ ಗೊತ್ತಿದೆ. ಆ್ಯಂಡ್ ಕಾವ್ಯ ಅವರು ಸಹ ಗಿಲ್ಲಿ ಕಡೆ ನೋಡೋದಿಲ್ಲ, ನೋಡಿದ್ರು ಆ್ಯಸ್ ಎ ಫ್ರೆಂಡ್ ನೋಡ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಅವರಿಬ್ಬರದ್ದು ಬೆಸ್ಟ್ ಜೋಡಿ ಅನ್ನೋ ರೀತಿ ಫ್ರೆಂಡ್ಶಿಪ್ಪಲ್ಲಿ ನೋಡ್ಬೋದಷ್ಟೇ. ಲೈಕ್ ಮುಂದೆ ಅವ್ರು ಮದುವೆ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ದಿವ್ಯಾ ಅವ್ರ ಹುಡುಗ ಮತ್ತು ಅರವಿಂದ್ ಕೆ ಬಿ ಅವರು ಇದ್ದಾರಲ್ಲ, ಅವ್ರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಇವರಿಬ್ಬರು ಮುಂದೆ ಮದುವೆ ಆಗ್ತಾರೆ, ಇವಾಗ ಫ್ರೆಂಡ್ಸ್ ಥರ ಇದ್ದಾರೆ, ಇವರಿಬ್ಬರು ಮುಂದೆ ಮದುವೆ ಆಗ್ತಾರೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ. ಸೊ ಆ ರೀತಿ ಏನೂ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಸೀಸನ್ ಅಂದರೆ ಸೀಸನ್ 11 ತ್ರಿವಿಕ್ರಮ್ ಭವ್ಯ ಗೌಡ ಅವ್ರು ಎಷ್ಟೆಲ್ಲ ಕ್ಲೋಸ್ ಆಗಿದ್ದರು. ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಒಬ್ಬರನ್ನೊಬ್ಬರು ಮೀಟ್ ಸಹ ಮಾಡಿಲ್ಲ. ಆ್ಯಂಡ್ ಅವ್ರ ದಾರಿ ಅವ್ರಿಗಾಯ್ತು, ಇವ್ರ ದಾರಿ ಇವ್ರಿಗಾಯ್ತು. ಅದೇ ರೀತಿ ಇನ್ನು ಸ್ವಲ್ಪ ದಿವಸ ಗಿಲ್ಲಿ ಜೊತೆ ಇವಾಗ ಯಾವುದಾದ್ರೂ ಈವೆಂಟ್ಸ್ಗಳಿಗೆ ಹೋಗಬೇಕಾದ್ರೆ ಅಲ್ಲಿ ಕಾವ್ಯ ಅವ್ರನ್ನೂ ಕರೆದಿರ್ತಾರೆ, ಈ ಕಡೆ ಗಿಲ್ಲಿ ಅವ್ರನ್ನೂ ಕರೆದಿರ್ತಾರೆ. ಸೊ ಇಬ್ಬರನ್ನೂ ಕರೆದಾಗ ಹೋಗಿ ಇಬ್ಬರು ಮೀಟ್ ಮಾಡಿರೋದು ನಾವು ನೋಡಿರೋದು, ಜೊತೆಲಿರೋದು ನೋಡಿರ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಇವರಿಬ್ಬರೇ ಪರ್ಸ್ನಲಾಗಿ ಯಾವುದಾದ್ರು ಪಾರ್ಟೀಸ್ ಅಟೆಂಡ್ ಮಾಡಿರೋದು, ಅಥವಾ ಗಿಲ್ಲಿ ಮನೆಗೆ ಕಾವ್ಯ ಹೋಗಿರೋದು, ಕಾವ್ಯ ಮನೆಗೆ ಗಿಲ್ಲಿ ಹೋಗಿರೋದು, ಇದು ಯಾವುದನ್ನು ಸಹ ನಾವು ನೋಡಿಲ್ಲ. ಸೊ ಇವರಿಬ್ಬರು ಮುಂದೆ ಇನ್ನೊಂದಷ್ಟು ದಿವಸ ಆದಮೇಲೆ ಫ್ರೆಂಡ್ಸ್ ಆಗಿರ್ತಾರೆ ಅನ್ನೋದು ಸಹ ನನಗೂ ಡೌಟೇ. ಯಾಕೆ ಅಂದರೆ ಅವರ ಪ್ರಾಜೆಕ್ಟ್ಸಲ್ಲಿ ಅವ್ರು ಬ್ಯುಸಿ ಆಗ್ತಾರೆ, ಇವ್ರ ಪ್ರಾಜೆಕ್ಟ್ಸಲ್ಲಿ ಇವ್ರು ಬ್ಯುಸಿ ಆಗ್ತಾರೆ. ಲೈಕ್ ಕಾವ್ಯ ಶೈವ ಅವ್ರಿಗೆ ಇರುವಂತಹ ಗೋಲ್ಸೇ ಬೇರೆ ಇದೆ. ಗಿಲ್ಲಿ ಜೊತೆ ಫ್ರೆಂಡ್ ಮಾಡ್ಕೋಬೇಕು, ಹಂಗೆ ಬೆಸ್ಟ್ ಫ್ರೆಂಡ್ ಆಗಿ ನಂತರ ಅದನ್ನ ಲವ್ವಾಗಿ ಕನ್ವರ್ಟ್ ಮಾಡಿಕೊಂಡು ನಾವಿಬ್ಬರು ಬೆಸ್ಟ್ ಜೋಡಿಯಾಗಿ ಉಳ್ಕೋಬೇಕು ಅನ್ನುವಂಥ ಯಾವುದೇ ಇದಿಲ್ಲ ಅಂತ ಅಂದ್ಕೊತೀನಿ. ಇವಾಗ ಕಾರ್ತಿಕ್ ಅವರಾಗಿರ್ಬೋದು, ನಮ್ರತಾ ಗೌಡ ಅವರಾಗಿರ್ಬೋದು ಸೀಸನ್ 10 ಇವಾಗ ಜೊತೆಯಲ್ಲಿದ್ದಾರೆ. ನೆಕ್ಸ್ಟ್ ಮುಂದಕ್ಕೆ ಮದುವೆ ಆಗ್ತಾರೆ ಅನ್ನುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಸೊ ಆ ರೀತಿ ಜೊತೇಲಿ ಇದ್ದಿದ್ದರೆ ನಾವು ಕೂಡ ಒಪ್ಕೋಬೋದಾಗಿತ್ತು. ಕಾವ್ಯ ಆ್ಯಂಡ್ ಗಿಲ್ಲಿ ಬೆಸ್ಟ್ ಪೇರ್ ಅಂತ ಹೇಳಿ ನೀವೆಲ್ಲ ಕಡೆ ಬಂದು ಕಮೆಂಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಹೇಳಿ ನಾವು ಕೂಡ ಒಪ್ಕೋಬೋದಾಗಿತ್ತು. ಬಟ್ ಎಲ್ಲೂ ಸಹ ಅವರಿಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ತಿಲ್ಲ. ಸೊ ಜಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ, ಫ್ರೆಂಡ್ಸ್ ಆಗಿರೋಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾ, ನಮ್ಮ ರಕ್ಷಿತಾ ಶೆಟ್ಟಿ ವೀಡಿಯೋಸ್ಗಳನ್ನ ನೋಡಿದಾಗ ಅವಳ ಬಗ್ಗೆ ಏನು ಅನಿಸುತ್ತೋ ಅದನ್ನು ಮಾತ್ರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡಿದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.